ಕೆಲವು ಜಾಗಗಳು ನೋಡೋದಕ್ಕೆ ಮಾತ್ರ ಅಲ್ಲ, ಅವು ಮನಸ್ಸಿಗೆ ಹತ್ತಿರವಾಗೋ ಜಾಗಗಳು. ಇವತ್ತು ನಮ್ಮ ಪ್ರಯಾಣ ಶುರುವಾಗೋದು ಸಾಪ ವ್ಯಾಲಿನಲ್ಲಿ. ಮಂಜು ಹೊದಿದ ಬೆಟ್ಟಗಳು, ಹಸಿರು ರೈಸ್ ಟೆರೆಸ್ಗಳು ಮತ್ತು ನೆಮ್ಮದಿಯಾಗಿ ಉಸಿರಾಡೋ ಪ್ರಕೃತಿ. ಈ ಬೆಟ್ಟಗಳ ನಡುವೆ ಇರುವ ಕಾಟ್ ವಿಲೇಜ್. ಸಿಂಪಲ್ ಜೀವನ, ಹಳೆಯ ಕಥೆಗಳು ಮತ್ತು ಕಾಲ ನಿಧಾನವಾಗಿ ಸಾಗೋ ಒಂದು ಲೋಕ. ಪ್ರತಿ ಹೆಜ್ಜೆಯಲ್ಲೂ ಒಂದು ಶಾಂತಿ, ಪ್ರತಿ ಕ್ಷಣದಲ್ಲೂ ಒಂದು ನೆನಪು. ಸಾಪಾಗೆ ಸ್ವಾಗತ. ಶುಭೋದಯ ಎಲ್ರಿಗೂ. ಇವತ್ತು 2ನೇ ದಿನ ಹನಾಯಲ್ಲಿ. ಸೊ ಇವತ್ತೊಂದು ಇನ್ನೊಂದು ಟೂರ್ ಹೋಗ್ತಾಯಿದ್ದೀನಿ. ಇದು ಸಾಪ ವ್ಯಾಲಿ ಅಂತೇಳಿ. ಸೊ ನೋಡೋಣ ಅದೇ ಹೇಗಿರುತ್ತೆ ಅಂತ. ಬಟ್ ಎಕ್ಸೈಟೆಡ್. 3 ದಿನ ಮತ್ತು 2 ನೈಟು ಹೊರಗಡೆ ಇರೋದು, ಹಾಸ್ಟೆಲಿಂದ ಹೊರಗಡೆ ದೂರ ಹೋಗೋದು. ಸೊ ಹೇಗಿರುತ್ತೆ ನೋಡೋಣ ಬನ್ನಿ. ಇನ್ನೇನು ಇಲ್ಲೇ ಇವಾಗಷ್ಟೇ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಸೊ ಆಮೇಲೆ ಹೋಗ್ಬೋದು. ಸೊ ಇಲ್ಲೇ ಟ್ರಾನ್ಸ್ಪೋರ್ಟೇಷನ್ ಬಂತು. ಆದರೆ ಇದೇನಿದು ಸಣ್ಣ ಮಿನಿ ವ್ಯಾನ್ ಥರ ಮಾಡಿದ್ದಾರೆ. ನಾನು ದೊಡ್ಡ ಬಸ್ ಇರುತ್ತೆ ಅಂದ್ಕೊಂಡೆ ಸಾಪಾಗಿ ಹೋಗೋಕ್ಕೆ. ಬಟ್ ಬನ್ನಿ ಹತ್ಕೊಳ್ಳೋಣ, ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಅಷ್ಟೇ ಕಾರಲ್ಲಿ ಕೂತಾಯಿತು. ಇಲ್ಲಿ ಕಾರಲ್ಲಿ ಕರ್ಕೊಂಬಂದರು. ಇವಾಗ ಸಾಪಾಗಿ ಹೋಗೋ ಬಸ್ ಇದೆ ಇಲ್ಲಿ ನೋಡಿ. ಬಸ್ ಹೆಂಗಿದೆ ಬಾ, ಮಿಣ ಅಂತ ಇದೆ ಲೈಟ್ ನೋಡಿ. ಬಸ್ ಹತ್ಕೊಂಡು ಹೋಗ್ತೀನಿ. ಕ್ವೈಟ್ ಅ ಲಾಂಗ್ ಜರ್ನಿ. ಇವಾಗ ಬಸ್ ಒಳಗಡೆ ಹತ್ಕೊಂಡೆ ನೋಡಿ. ತೋರಿಸ್ತೀನಿ ಹೆಂಗೇನಂತ ಒಳಗಡೆ ನೋಡಿ. ಇದು ಲಾಂಗ್ ಜರ್ನಿ ಆಲ್ಮೋಸ್ಟ್. ಸೊ ಇವಾಗ ಟೈಮು 6:40 ಇದೆ. ಸೊ ಅಲ್ಲಿಗೆ ಹೋಗಿ ಮನೆ ಇದಕ್ಕೆ ಸಾಪ ವ್ಯಾಲಿಗೆ ಹೋಗೋದು 1:15 ಆಗುತ್ತೆ. ಸೊ ಅಲ್ಲಿ ತನಕ ರೆಸ್ಟ್ ಮಾಡೋಕ್ಕೆ ಈ ಥರ ಕೊಟ್ಟಿದ್ದಾನೆ. ಕೂತ್ಕೊಳ್ಳೋದಲ್ಲ, ಮಲ್ಗೋ ಥರ ಇದೆ ಸ್ವಲ್ಪ ಇಲ್ಲಿ ನೋಡಿ. ಒಂದು ಹೊತ್ಕೊಳ್ಳೋಕ್ಕೊಂದು ಕಂಬಳಿ ಕೂಡ ಕೊಟ್ಟಿದ್ದಾನೆ. ಅಲ್ಲಿ ನೋಡಿದ್ರು ಇಲ್ಲಿ ಕಾಲಿಗೆ ಜಾಗನೇ ಇಲ್ಲ. ಆಮೇಲೆ ಶೂಸ್ನ ಕವರಲ್ಲಿ ಹಾಕ್ಕೊಟ್ಟಿದ್ದಾನೆ, ಇದೆಲ್ಲ ಗಲೀಜಾಗಬಾರದು ಅಂತ ಹೇಳಿ. ಸೊ ಹಿಂಗಿದೆ ನಮ್ಮ ಪರಿಸ್ಥಿತಿ. ನೋಡಿ, ಕಿಟಕಿ ಪಕ್ಕದಲ್ಲೇ ಕೂತ್ಕೊಂಡಿದ್ದೀನಿ, ಹಿಂಗೆ ಎಂಜಾಯ್ ಮಾಡೋಣ ವ್ಯೂ ಅಂತೇಳಿ. ಸರಿ ಗುರು, ಜರ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಫಸ್ಟ್ ಟೈಮು ಈ ಥರದ್ದು ಬಸ್ಸಲ್ಲಿ ಕೂತೇ ಇಲ್ಲ. ಮೇಲ್ಗಡೆ ಬೇರೆ ಇದೆ. ಸರಿ, ನಿಮಗೆ 1:15 ಸಿಗ್ತೀನಿ. ಟ್ರಾವೆಲ್ಸ್ನಲ್ಲಿ ನನಗೆ ತುಂಬ ಇಷ್ಟ ಆಗೋದು ಈ ಜರ್ನಿ ಪಾರ್ಟ್. ರಸ್ತೆ ಮೇಲೆ ಹೋಗ್ತಾ ಹೊರಗಿನ ವ್ಯೂಸ್ ನೋಡ್ತಾ ಇರೋದು ಒಂದು ಬೇರೆ ಲೆವೆಲ್ ಫೀಲಿಂಗ್ ಗುರು. ಗುರು ಇವಾಗಷ್ಟೇ ಸಾಪ ವ್ಯಾಲಿಗೆ ಬಂದು ಸೇರಿಕೊಂಡೆ. ಬಸ್ಸಲ್ಲಿ ಬಂದು 7 ಅವರ್ ಆಲ್ಮೋಸ್ಟು ಜರ್ನಿ. ತುಂಬ ಸುಸ್ತಾಗಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಇವಾಗಷ್ಟೇ ಹೋಟ್ಲಿಗೆ ಬಂದು ಬಿಟ್ಟರು ನೋಡಿ. ಹೋಟ್ಲ್ ಇಲ್ಲೇ ಇದೆ, ಕೆಳಗಡೆ ಹೋಗಬೇಕು, ಅಲ್ಲೇ ಹೋಗಬೇಕು ಕೆಳಗಡೆ. ಸೊ ಹೋಟ್ಲಿಗೆ ಹೋಗೋಣ, ಕರೀತಾ ಇದ್ದಾರೆ ಅಲ್ಲಿ. ನೋಡಿ ಹೇಗಿದೆ ಗುಡ್ಡಗಾಡು, ಮಲೆನಾಡು ಥರ ಇದೆ ಅಲ್ಲ. ನೋಡಿ ಗುರು, ರೂಮ್ ಕೀ ಕೊಟ್ಟಿದ್ದಾರೆ. ವಾ, ಇದೆ ನನ್ನ ರೂಮು. ಓಕೆ, ಜೈ ಎಂಟ್ರ್ ಆಗೋಣ. ಅಲ್ಲಿ ಕೀ. ಏನು ಬರೋದು ಕೀ ಒಳಗಡೆ.
ನೋಡಿದ್ರು ಹೆಂಗಿದೆ ರೂಮು. ಬಾ ಬಾ ನೋಡಿ, ಇದು ಆಚೆಗಡೆ. वारे वाह, अमेजिंग. मौसम तो ऐसा लग रहा है दिल गार्डन गार्डन हो रहा है. बहुत मजा आ रहा है यहाँ पे. क्या लबे सीरी सा लग रहा है दिल गार्डन गार्डन. तो वो ಚಪ್ಪಲಿಗಳು ಇಟ್ಟಿದ್ದಾರೆ, ನೀರು ಇಟ್ಟಿದ್ದಾರೆ, ಕಾಫಿ ಪೌಡರು, ಇನ್ಸ್ಟೆಂಟ್ ಕಾಫಿ. ಬೆಡ್ ನೋಡ್ಕೋರು ಹೆಂಗಿದೆ. ಟಿವಿ ಕೂಡ ಇದೆ. ಇಲ್ಲಿ ಹೊರಗಡೆ ಟಾಯ್ಲೆಟ್ ನೋಡೋಣ. ವಾರೆ ವಾ, ಓಹೋ ಅಮೇಝಿಂಗ್ ಆಗಿದೆ. ಇದು ಒಂದು ರಾತ್ರಿ ಕಳೆಯೋದು, ಇನ್ನೊಂದು ಹೋಮ್ ಸ್ಟೇ ಇರುತ್ತೆ. ಸೊ ಸ್ವಲ್ಪ ಊಟ ಮಾಡಿ ರಿಲ್ಯಾಕ್ಸ್ ಆಗಬೇಕು. ಇನ್ನೇನು 2 ಗಂಟೆವರೆಗೂ ಇರುತ್ತೆ ಅನಿಸುತ್ತೆ ಊಟ. ಬೇಗ ಹೋಗಿ ಊಟ ಮಾಡಬೇಕು, ಇಲ್ಲರೆ ಕ್ಲೋಸ್ ಮಾಡಿಬಿಡ್ತಾರೆ ಮೋಸ್ಟ್ಲಿ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಆಮೇಲೆ ತಿರ್ಗಾ ನಮ್ಮ ಎನಿಮಿಗೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಆಚೆ ಕಡೆ ಒಂದು ವ್ಯೂ ನೋಡ್ಕೊಂಡು ಹೋಗ್ಬಿಡಿ. ಗುಡ್ಡಗಾಡು, ಎಷ್ಟು ಹಿಲ್ಸ್ ಕಾಣುತ್ತೆ ನೋಡಿ. ಕೆಳಗಡೆ ಎಲ್ಲ ಮನೆಗಳು, ಹೋಟ್ಲ್ಗಳೆಲ್ಲ ಸುಮಾರಿವೆ. ಸರಿ, ಬೇಗ ಹೋಗೋಣ, ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ಅದ್ರ ಜೊತೆಗೆ ರೆಸ್ಟು ಮಾಡ್ಕೊಬೇಕು, ಸುಸ್ತಾಗ್ತಾ ಇದೆ. ನಿದ್ದೆ ಮಾಡಿಲ್ಲಲ್ಲ, 7 ಅವರ್ ಕಂಟಿನ್ಯೂಸ್ ಜರ್ನಿಗಳು, ಭಾಳ ಸುಸ್ತಾಗ್ಬಿಟ್ಟಿದೆ. ಸರಿ, ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗಷ್ಟೇ ಚೆಕ್-ಇನ್ ಆಯಿತು. ಚೆಕ್-ಇನ್ ಆದಮೇಲೆ ಹೊಟ್ಟೆ ಹಸಿತಾ ಇದೆಯಲ್ಲ, ಅದಕ್ಕೆ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಸೊ ರೆಸ್ಟೋರೆಂಟ್ ನಿಮ್ಗೆ ತೋರಿಸ್ತೀನಿ ಎಲ್ಲಿದೆ ಅಂತ. ನೋಡಿ, ಅಲ್ಲೇ ಕೂರೋದು. ನೋಡಿ ಎಷ್ಟು ಟೇಬಲ್ಸ್ ಇದೆ, ಅದ್ರ ಪಕ್ಕದಲ್ಲಿ ಎಂಥ ವ್ಯೂ ನೋಡಿ. ಇಲ್ಲಿ ಒಂದು ರೈಲ್ ಟ್ರ್ಯಾಕ್ ಬೇರೆ ಹೋಗುತ್ತೆ ಪಕ್ಕದಲ್ಲೇ. ಬಿಸಿಲು ಭಾಳ ಇದೆ, ಬಟ್ ಒಂದು ಅಮೇಝಿಂಗ್ ವ್ಯೂ. ಊಟ ಮಾಡ್ಕೊಂಡು ಹಂಗೆ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಬೋದಿಲ್ಲಿ. ಸೊ ಸಾಪಾ ವ್ಯಾಲಿಗೆ ಬಂದರೆ ಇಲ್ಲಿ ಬನ್ನಿ ದಯವಿಟ್ಟು. ಹಲೋ ಅಣ್ತಮ್ಮಸ್. ಸೊ ಇವಾಗ ಒಂದು ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀವಿ. ಇವಾಗಷ್ಟೇ ರೂಮಿಂದ ಆಚೆ ಕಡೆ ಬಂದೆ, ಊಟ ಎಲ್ಲ ಆಯಿತು. ಇವಾಗ ಸ್ವಲ್ಪ ಸಮಾಧಾನ. ಆಲ್ಮೋಸ್ಟ್ ಇವಾಗ 3 ಗಂಟೆ 5 ನಿಮಿಷ ಆಗಿದೆ. ಸೊ ಇವಾಗ ಕಾಟ್ ವಿಲೇಜ್ ಅಂತ ಒಂದು ಹಳ್ಳಿ ಇದೆ ಇಲ್ಲಿ, ಅಂದರೆ ಕಾಡ ಜನರ ಹಳ್ಳಿ ಇದೆ. ಅಲ್ಲಿ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು, ಒಂದು 6 ಕಿಲೋಮೀಟ್ರ್ ಇದೆಯಂತೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ, ಇದೇ ಸಾಪಾ ವ್ಯಾಲಿ. ಸೊ ಮೇಲ್ಗಡೆ ನನ್ನ ರೂಮ್ ಇತ್ತಲ್ಲಿ, ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಸಾಪಾದಲ್ಲಿ ಮಂಜು ಕಾಮನ್, ಅದಕ್ಕೆ ಈ ಜಾಗಕ್ಕೆ ಇಷ್ಟು ಸಿನಿಮ್ಯಾಟಿಕ್ ಲುಕ್ ಬರುತ್ತೆ. ಏನು ಸುಂದರವಾಗಿದೆ ಅಲ್ಲ. ಸಾಪಾ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೆಕ್ಕಿಂಗ್ ಬೆಸ್ಟ್. ಹಲವಾರು ಊರುಗಳಿಗೆ ಹೋಗೋಕ್ಕೆ ವಾಕ್ ಮಾಡಬೇಕು. ಸಾಪಾ ಸುಮಾರು 1500 ಮೀಟರ್ ಎತ್ತರದಲ್ಲಿದೆ. ಅದಕ್ಕೆ ಇಲ್ಲಿ ಹವಾಮಾನ ತುಂಬ ಕೂಲ್ ಮತ್ತು ಫ್ರೆಶ್ ಆಗಿದೆ. ಸಾಪಾ ವ್ಯಾಲಿ ರೈಸ್ ಟೆರೆಸ್ಗಳಿಗೆ ತುಂಬ ಫೇಮಸ್. ಇವು 100 ವರ್ಷಗಳಿಂದ ಲೋಕಲ್ ಜನರು ಇನ್ನೂ ಬಳಸುತ್ತಿರುವ ಫಾರ್ಮಿಂಗ್ ಸಿಸ್ಟಮ್. ಈ ರೈಸ್ ಟೆರೆಸ್ಗಳು ಜಸ್ಟ್ ಸುಂದರ ಮಾತ್ರ ಅಲ್ಲ, ಬೆಟ್ಟದ ಮೇಲೆ ನೀರು ಉಳಿಸೋಕೆ ಸ್ಮಾರ್ಟಾಗಿ ಡಿಸೈನ್ ಮಾಡಿದಂತಿದೆ. ನೋಡಿ, ಯಾರು ತರ್ತರದ್ದು ಡ್ರೆಸ್ಗಳು ಬೇಕಿದೆಲ್ಲ ಟ್ರೆಡಿಷ್ನಲ್ ವಿಲೇಜ್ ಡ್ರೆಸ್ ಇಲ್ಲಿ ವಿಯೆಟ್ನಾಮಲ್ಲಿ. ನೋಡಿ ಹೆಂಗಿದೆ, ಇಲ್ಲಿ ಟ್ರೈಬ್ಸ್ ಇದೆ ಅಂತೆ. ಮೋ ಟ್ರೈಬ್ ಅಂತ ಕ್ಯಾಟ್ ವಿಲೇಜಲ್ಲಿ. ಸೊ ಅವ್ರನ್ನ ನೋಡೋಕೆ ಹೋಗ್ತಾ ಇದ್ವಿ. ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ, ಅಂದರೆ ಅವರ ಹಾಕೊಳ್ಳೋ ಉಡುಪುಗಳು ಹಿಂಗೆ ಇರುತ್ತೆ.
ಮಾಂಗ್ ಮತ್ತು ದಾವೋ ಥರ ಹಲವು ಎಥ್ನಿಕ್ ಕಮ್ಯುನಿಟೀಸ್ ಇವೆ. ಇವರ ಕಲ್ಚರ್ ಮತ್ತು ಲೈಫ್ ಸ್ಟೈಲ್ ತುಂಬ ಯೂನಿಕ್ ಆಗಿದೆ. ಸೀಸನ್ಗೆ ತಕ್ಕಂತೆ ಲ್ಯಾಂಡ್ಸ್ಕೇಪ್ ಕಲರ್ ಬದಲಾಗುತ್ತೆ. ಸಮ್ಮರ್ನಲ್ಲಿ ಗ್ರೀನ್, ಹಾರ್ವೆಸ್ಟ್ ಟೈಮಲ್ಲಿ ಗೋಲ್ಡನ್. ಇಲ್ಲಿ ನೋಡು ಮಗು, ಹೈ ಯಾಕೆ ಮೂಡ್ ಆಫ್ ಆಗ್ಬಿಟ್ಟಿದೆ ಮಗು. ಇಲ್ಲಿ ನೋಡು ಗುರು, ನಾಯಿ ಹೆಂಗಿದೆ, ಒಳ್ಳೆ ಗೊಂಬೆ ಇದ್ದಂಗಿದೆ. ಇಲ್ಲೆಲ್ಲ ಹಳ್ಳಿ ಜನ ಮಾಡಿರೋ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಇದೆ ನೋಡಿ. ಸುತ್ತಲೂ ಅದೇನೆ ಕಟ್ ವಿಲೇಜ್ ಅವರು, ಹಳ್ಳಿಯವ್ರು ಬಂದು ಇಲ್ಲಿ ಮಾರಾಟ ಮಾಡಿದ್ದಾರೆ ಅವ್ರ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ. ನೋಡ್ಗುರು, ಇದು ಕಟ್ ವಿಲೇಜ್ ಅಂತ ಹೇಳಿದ್ನಲ್ಲ, ಅದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಒಬ್ಬರು ಹಳ್ಳಿ ಹುಡುಗಿನೇ, ಇಲ್ಲಿರೋ ಹಳ್ಳಿ ಹುಡುಗಿ. ನೋಡಿ ಅವ್ರ ಉಡುಪು ನೋಡಿ ಹೇಗಿದೆ. ಅವ್ರ ಹೆಸರು ಸೂ ಅಂತ ಹೇಳಿ. ಸೊ ಸೂ ಇಸ್ ಟುಡೇ ಶಿ ಈಸ್ ಹೆಲ್ಪಿಂಗ್ ಅಸ್ ಗೋ ಥ್ರೂ ದ ಕ್ಯಾಟ್ ವಿಲೇಜ್. ಸೊ 6 ಕಿಲೋಮೀಟ್ರ್ ದಿನ ನಡೀತಾರಂತೆ. ನೋಡಿ ಹೆಂಗಿದೆ ಈ ಹುಡುಗಿ. ಎಲ್ಲ ಸ್ಟ್ರಾಂಗ್, ಹಳ್ಳಿ ಹುಡುಗಿರೇ ಸ್ಟ್ರಾಂಗ್ ಊರು ಅಂತಾರಲ್ಲ, ಇಲ್ಲೇ ಇದ್ದಾರೆ ನೋಡಿ. ಸರಿ, ಕೆನ್ ಸೇ ಹಾಯ್. ಸರಿ, ಅಲ್ಲಿ ನಡ್ಕೊಡ್ತಾ ಹೋಗೋಣ. ಹಾಗೆ ವಿಲೇಜು ತೋರಿಸ್ತೀನಿ ನಿಮಗೆ. ಸರಿ, ಓಕೆ, ಬರ್ತೀನಿ. ನೋಡಿ ಗುರು, ಎಷ್ಟು ಚೆನ್ನಾಗಿ ಕಲ್ಲಲ್ಲಿ ಕೆತ್ತನೆ ಮಾಡ್ತಾ ಇದ್ದಾರೆ. ಏನೇನು ಬೇಕು ನಿಮಗೆ, ಬಾಚಂಗೆ ನೋಡಿ, ಡಿಸೈನ್ ಬಾಚಂಗೆ ಹೆಂಗಿದೆ. ಇಲ್ಲಿರೋ ಬಾಚಂಗೆ ಥರ ಇದೆ. ಕೀ ಚೈನ್ಸ್ ಇದೆ, ಕಲ್ಲುಗಳಿದೆ ನೋಡಿ. ಆಮೆಗಳು ತುಂಬ ಇಲ್ಲಿ ಶ್ರೇಷ್ಠ. ಅವರು ಮನೆಯಲ್ಲೆಲ್ಲ ಇಟ್ಕೊತಾರೆ. ಸೊ ಆಮೆಗಳನ್ನ ತುಂಬ ಮಾಡ್ತಾರೆ ನೋಡಿ. ಲೈವಾಗಿ ಮಾಡ್ತಾ ಇದ್ದಾರೆ ಕಲ್ಲಲ್ಲಿ ಕೆತ್ತನೆ. ಎಷ್ಟು ಟೈಮ್ ಬೇಕು ಇದನ್ನು ಮಾಡೋದಕ್ಕೆ, ಎಷ್ಟು ಪೇಷನ್ಸ್ ಬೇಕು ನೋಡಿ. ಇಲ್ಲೇ ಮಾಡಿದ್ದಾರೆ ಕೆಲವು ಶೋ ಐಟಮ್ಸು, ನೋಡಿಡಬಹುದು. ನೋಡಿ ಇಲ್ಲಿ ಏನಿದೆ ನೋಡೋಣ. ಇದೆಲ್ಲ ಕಾಡಲ್ಲಿ ಸಿಗೋ ಸಾಮಗ್ರಿಗಳು, ಅಡುಗೆಗೆ ಯೂಸ್ ಮಾಡೋದು. ಮತ್ತು ಕೆಲವು ಆಯುರ್ವೇದಿಕ್ ಸಾಮಗ್ರಿಗಳು ಇದೆ. ಇಲ್ಲ ಕಾಡಲ್ಲಿ ಅದನ್ನು ತೊಗೊಂಬಂದು ಇಲ್ಲಿ ಮಾರ್ತಾ ಇದ್ದಾರೆ, ಹಳ್ಳಿ ಜನ ಮಾಡ್ತಾ ಇದ್ದಾರೆ ನೋಡಿ. ಏನೋ ಸ್ಪೇಸಸ್ ಇರಬೇಕು ಮೋಸ್ಟ್ಲಿ ಅವ್ರು ಯೂಸ್ ಮಾಡೋದು. ಗೋಡಂಬಿ ಇದೆ, ವಾಲ್ನಟ್ ಇದೆ, ಇದೇನು ಜಾಯಿಕಾಯ ಮಧ್ಯದಲ್ಲಿರೋದು ಗೊತ್ತಿಲ್ಲ. ಕೆಲವು ಚೆರೀಸ್ ಇದೆ, ಎಲ್ಲ ಇದೆ ನೋಡಿ. ದಾರಿಯಲ್ಲೇ ಒಂದು ವಾಟರ್ ಫಾಲ್ ಕೂಡ ಇದೆಯಂತೆ. ನೋಡೋಣ ಜಲಪಾತ ಹೆಂಗಿದೆ ಅಂತ, ಬನ್ನಿ. ಇಲ್ಲೇ ಬಂದ್ಬಿಟ್ವಿ, ವಾಟರ್ ಫಾಲ್ ಹತ್ರನೇ ಬರೆದಿದ್ದೀವಿ ನೋಡಿ. ದೂರದಿಂದ ಕಾಣ್ತಾ ಇದೆ. ಇನ್ನು ಹತ್ರ ಹೋಗಿ ನೋಡೋಣ ಇವಾಗ. ಕ್ಯಾಟ್ ವಿಲೇಜ್ನಲ್ಲಿ ಇರುವ ಈ ಜಲಪಾತವನ್ನು ಟಿಯನ್ ಸಾ ವಾಟರ್ ಫಾಲ್ ಅಂತ ಕರೀತಾರೆ. ಇದು ಇಲ್ಲಿ ಟೂರಿಸ್ಟ್ಗಳಿಗೆ ತುಂಬ ಫೇಮಸ್ ಸ್ಪಾಟ್. ಈ ಕ್ಯಾಟ್ ವಿಲೇಜ್ ಸುಮಾರು 19ನೇ ಶತಮಾನದಲ್ಲಿ ಸ್ಥಾಪನೆಯಾದ ಹಳ್ಳಿಗಳಲ್ಲಿ ಒಂದು. ಇಲ್ಲಿ ಮುಖ್ಯವಾಗಿ ಬ್ಲ್ಯಾಕ್ ಮಾಂಗ್ ಸಮುದಾಯದ ಜನರು ವಾಸಿಸುತ್ತಾರೆ. ಹಳೆಯ ಕಾಲದಲ್ಲಿ ಈ ಜನರು ಬೆಟ್ಟಗಳ ಮಧ್ಯೆ ಕೃಷಿ ಮಾಡುತ್ತಾ ಸರಳ ಜೀವನವನ್ನು ನಡೆಸುತ್ತಿದ್ದರು. ಇಲ್ಲಿನ ರೈಸ್ ಟೆರೆಸ್ಗಳು ಮತ್ತು
ಕೃಷಿ ಪದ್ಧತಿಗಳು ಪೀಳಿಗೆಯಿಂದ ಪೀಳಿಗೆಗೆ ಬಂದಿರುವವು. ಫ್ರೆಂಚ್ ಕೊಲೋನಿಯಲ್ ಸಮಯದಲ್ಲಿ ಸಾಪಾ ಪ್ರದೇಶವನ್ನು ರೆಸಾರ್ಟ್ ಟೌನ್ ಆಗಿ ಅಭಿವೃದ್ಧಿಪಡಿಸಿದಾಗ ಈ ಕ್ಯಾಟ್ ವಿಲೇಜ್ ಕೂಡ ಹೊರಗಿನ ಜನರಿಗೆ ಪರಿಚಯವಾಯಿತು. ನೋಡ್ಗಳು ವಯಸ್ಸಾದವ್ರು ಹೇಗಿದ್ದಾರೆ, ಎಲ್ಲ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡಿದ್ದಾರೆ. ಇಲ್ಲಿ ಮೋ ಪೀಪಲ್ ಅದೇ ಟ್ರೈಬಲ್ ಡ್ರೆಸ್ ಹಾಕೊಂಡಿದ್ದಾರೆ. ಎಲ್ಲ ಕಡೆನೂ ಮಾಡ್ತಾರೆ. ಮಗು ನೋಡಿ, ಒಂಥರ ಚೆನ್ನಾಗಿದೆ ಗುರು. ಇಲ್ಲಿ ಕಣ್ಣು ಗಾಳಿ ಬೀಸುತ್ತೆ. ಅಕ್ಕಪಕ್ಕದಲ್ಲಿ ನೋಡಿ, ಅಲ್ಲಿ ಫಾಲ್ಸ್ ಬೀಳ್ತಾ ಇದೆ ದೂರದಲ್ಲಿ, ಹಿಂದೆ ಕೂಡ ಫಾಲ್ಸ್ ಬೀಳ್ತಾ ಇದೆ. ಸೊ ಒಂಥರ ಚೆನ್ನಾಗಿದೆ, ಕೂಲಾಗಿದೆ. ಇಲ್ಲಿ ನೋಡ್ತಿರೋದು ಕ್ಯಾಟ್ ವಿಲೇಜ್ನ ಒಂದು ಟ್ರೆಡಿಷ್ನಲ್ ಬ್ಯಾಂಬೂ ಡ್ಯಾನ್ಸ್. ಈ ಡ್ಯಾನ್ಸ್ನಲ್ಲಿ ನೆಲದ ಮೇಲೆ 2 ಬ್ಯಾಂಬೂ ಕಂಬಿಗಳನ್ನು ಇಟ್ಟು ಅವನ್ನು ರಿದಮ್ಗೆ ಓಪನ್ ಮತ್ತು ಕ್ಲೋಸ್ ಮಾಡುತ್ತಾರೆ. ಈ ಮಧ್ಯೆ ಡ್ಯಾನ್ಸರ್ಸ್ ಸರಿಯಾದ ಟೈಮಿಂಗ್ನಲ್ಲಿ ಸ್ಟೆಪ್ಸ್ ಹಾಕಬೇಕು. ಈ ಡ್ಯಾನ್ಸ್ಗೆ ತುಂಬ ಫೋಕಸ್ ಮತ್ತು ಟೈಮಿಂಗ್ ಬೇಕು, ಇಲ್ಲದಿದ್ದರೆ ಕಾಲಿಗೆ ಬ್ಯಾಂಬೂ ತಗುಲುತ್ತದೆ. ಹಮಾಂಗ್ ಸಮುದಾಯದಲ್ಲಿ ಈ ರೀತಿಯ ನೃತ್ಯಗಳು ಹಬ್ಬಗಳ ಸಮಯದಲ್ಲಿ ಮತ್ತು ಸಂಭ್ರಮದ ಸಂದರ್ಭದಲ್ಲಿ ಮಾಡುತ್ತಾರೆ. ಮ್ಯೂಸಿಕ್, ಬ್ಯಾಂಬೂ ರಿದಮ್ ಮತ್ತು ಎನರ್ಜೆಟಿಕ್ ಸ್ಟೆಪ್ಸ್ ಇವೆಲ್ಲ ಸೇರಿ ಈ ಡ್ಯಾನ್ಸ್ ತುಂಬ ಫನ್ ಮತ್ತು ಕಲ್ಚರಲ್ ಅನುಭವ ಕೊಡುತ್ತದೆ. ಕ್ಯಾಟ್ ವಿಲೇಜ್ನಲ್ಲಿ ಸಂಗೀತ ಮತ್ತು ನೃತ್ಯ ಇಲ್ಲಿ ಜನರ ಸಂಸ್ಕೃತಿಯ ಒಂದು ಪ್ರಮುಖ ಭಾಗ. ಇಲ್ಲಿ ಇರುವ ಹಮಾಂಗ್ ಸಮುದಾಯದ ಜನರು ತಮ್ಮ ಹಬ್ಬಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಈ ರೀತಿಯ ಟ್ರೆಡಿಷನಲ್ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಪ್ರದರ್ಶಿಸುತ್ತಾರೆ. ಲೋಕಲ್ ವಾದ್ಯಗಳು, ಬಣ್ಣ ಬಣ್ಣದ ಟ್ರೆಡಿಷನಲ್ ಉಡುಪುಗಳು ಮತ್ತು ಎನರ್ಜೆಟಿಕ್ ಪ್ರದರ್ಶನ ಇವೆಲ್ಲ ಸೇರಿ ಇಲ್ಲಿ ಜನರ ಸಂಸ್ಕೃತಿಯನ್ನು ತುಂಬ ಸುಂದರವಾಗಿ ತೋರಿಸುತ್ತವೆ. ಗುರು ನೋಡಿದ್ರಲ್ಲ, ಕ್ಯಾಟ್ ವಿಲೇಜ್ ತೋರಿಸ್ತೆ ನಿಮಗೆ. ಇವಾಗ ವಾಪಸ್ಸು ರೂಮ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಕೆಳಗಡೆಯಿಂದ ನಡ್ಕೊಂಬಂದಿದ್ದಾಯಿತು. ಓ ಮೈ ಗಾಡ್ ಗುರು, 6 ಕಿಲೋಮೀಟ್ರ್ ಅಂತ ಇನ್ನೂ ಜಾಸ್ತಿ ಇದ್ದಂಗಿದೆ. ಯಪ್ಪ, ಸುಸ್ತಾಗ್ಬಿಡ್ದು. ಅಯ್ಯೋ, ನಮ್ಮ ಗ್ರೂಪಲ್ಲಿ ಬಂದವರೆಲ್ಲ ಸುಸ್ತಾಗಿ ಅಲ್ಲಲ್ಲೇ ನಿಂತ್ಕೊಂಡ್ಬಿಡ್ತಾ ಇದ್ದಾರೆ. ಇನ್ನು ಕೆಲವರು ಹಿಂದೆ ಬರ್ತಾ ಇದ್ದಾರೆ. ನೋಡಿ ಮೇಲ್ಗಡೆ ಹಿಂದೆ ಹೆಂಗೆ ಕಾಣುತ್ತೆ. ಅಲ್ಲೆಲ್ಲ ರೈಸ್ ಫೀಲ್ಡ್ಸ್ ಕೂಡ ಇದೆ. ಹಳ್ಳಿಯವ್ರು ಎಲ್ಲದನ್ನೂ ಬೆಳೀತಾರೆ ಇಲ್ಲಿ. ಸರಿ, ಕ್ಯಾಬಲ್ಲಿ ಕೂತ್ಕೊಂಡು ಆಮೇಲೆ ರೂಮ್ಗೆ ಹೋಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಇವರು ರೆಸ್ಟ್ ಮಾಡ್ಕೊಳಕ್ಕೆ ಸುಸ್ತಾಗ್ಬಿಡ್ತು. ಯಪ್ಪ, ಸಾಪಾದಲ್ಲಿ ನಮ್ಮ ಮೊದಲ ದಿನ ಹೀಗೆ ನಿಧಾನವಾಗಿ ಮುಗಿಯುತ್ತಿದೆ. ಮಂಜು ಹೊದ್ದಿದ ಬೆಟ್ಟಗಳು, ಹಸಿರು ರೈಸ್ ಟೆರೆಸ್ಗಳು ಮತ್ತು ಕ್ಯಾಟ್ ವಿಲೇಜ್ನ ಸುಂದರ ಸಂಸ್ಕೃತಿ ಇವೆಲ್ಲವೂ ಈ ದಿನವನ್ನು ತುಂಬ ಸ್ಪೆಷಲ್ ಮಾಡಿವೆ. ಸಿಟಿ ಲೈಫ್ನ ಗದ್ದಲದಿಂದ ದೂರವಾಗಿ ಇಲ್ಲಿ ಪ್ರಕೃತಿಯ ಮಧ್ಯೆ ಕಳೆಯುವ ಪ್ರತಿಯೊಂದು ಕ್ಷಣವೂ ತುಂಬ ನೆಮ್ಮದಿ ಕೊಡುತ್ತದೆ. ಸಾಪಾ ನಿಜಕ್ಕೂ ಒಂದು ಸುಂದರ ಅನುಭವ. ಇವತ್ತಿಗೆ ಇಲ್ಲಿ ಜರ್ನಿ ಮುಗಿಸುತ್ತಿದ್ದೀವಿ, ಆದರೆ ಈ ಬೆಟ್ಟಗಳ ಕತೆ ಇನ್ನೂ ಮುಗಿದಿಲ್ಲ. ಮುಂದಿನ ವಿಡಿಯೋಯಲ್ಲಿ ಸಾಪಾದ ಇನ್ನಷ್ಟು ಸುಂದರ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಅಲ್ಲಿ ತನಕ ನನ್ನ ಟ್ರಾವೆಲ್ ವಿಡಿಯೋಸ್ ನೋಡ್ತಾರೆ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್.